Hello students, welcome to Mokshika Academy. In this video, I am going to give some information regarding mock allotment. Mock allotment andre ಏನು ಸೊ ಅದು ಯಾವ ರೀತಿ ವರ್ಕ್ ಆಗ್ತದೆ ಸೊ ಅಲ್ಲಿ ನಾವು ಏನು ನೆಕ್ಸ್ಟ್ ಪ್ರೊಸೀಜರ್ ನ ಫಾಲೋ ಮಾಡಬೇಕು ಅನ್ನೋದನ್ನ ಹೇಳೋದಕ್ಕೆ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಸೊ ನಾಳೆ 20th ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರ್ತಾ ಇದೆ. ಸರ್ ಏನ್ ಸರ್ ಮಾಕ್ ಅಲಾಟ್ಮೆಂಟ್ ಅಂತ ಹೇಳಿದ್ರೆ ನೋಡಿ, ಇನ್ ಸಿಂಪಲ್ ವರ್ಡ್ಸ್ ಮಾಕ್ ಅಲಾಟ್ಮೆಂಟ್ ಅಂತ ಹೇಳಿದ್ರೆ ನೀವು ಕಾಲೇಜ್ ಡೇಗೆ ಪ್ರಿಪರೇಷನ್ಸ್ ಆಗ್ತಿರ್ತೀರಿ, ರಿಹರ್ಸಲ್ ಮಾಡ್ತಿರ್ತೀರ. ಸೊ ದ ಡೇ ಬಿಫೋರ್ ಕಾಲೇಜ್ ಡೇ ಇನ್ನೊಂದು ದಿವಸ ನೀವೇನು ಮಾಡ್ತೀರಾ, ಒಂದು ರಿಹರ್ಸಲ್ನ ಸ್ಟೇಜ್ ಮೇಲೆ ಮಾಡಿ ನೋಡ್ತೀರಾ. ಅಷ್ಟೇ ಡಿಫ್ರೆನ್ಸ್ ಇಲ್ಲೂ ಕೂಡ. ಬಟ್ ನೀವು ಆ ಸ್ಟೇಜ್ ಮೇಲೆ ಮಾಡೋ ರಿಹರ್ಸಲ್ ಮಾಡೋ ಒಂದು ಪರ್ಫಾರ್ಮೆನ್ಸೇ ಬೇರೆ, ನೀವು ಕಾಲೇಜ್ ಡೇಲಿ ಮಾಡತಕ್ಕಂಥ ಪರ್ಫಾರ್ಮೆನ್ಸೇ ಬೇರೆ. ಸೊ ಎರಡೂ ಕೂಡ ಬೇರೆ ಬೇರೆ ಇರ್ತದೆ. ಬಟ್ ಈ ರೀತಿ ಮಾಡಬಹುದು ಅನ್ನೋ ಒಂದು ಉದ್ದೇಶದ ಮಾತ್ರ ಇಲ್ಲಿ ಇದಾಗುತ್ತೆ. ಅಂದ್ರೆ ಕಾಲೇಜ್ ಯಾವುದೋ ಒಂದು ಕಾಲೇಜು ನಿಮ್ಗೆ ಈಗ 20 ಕಾಲೇಜಸ್ ಅನ್ನ ಸೆಲೆಕ್ಟ್ ಮಾಡಿದ್ದೀರಾ. ಓಕೆ, ಯಾವ ಸೆಲೆಕ್ಟೆಡ್ 20 ಕಾಲೇಜಸ್. ಸೊ 1 2 3 4 5 ಅದೇ ರೀತಿ ಪ್ರಯಾರಿಟಿ ಕೊಟ್ಕೊಂಡ್ಬಂದು ನೀವು 20 ಕಾಲೇಜಸ್ ನ ಆಪ್ಷನ್ ಎಂಟ್ರಿಯಲ್ಲಿ ಮಾಡಿದ್ದೀರಾ. ನಿಮಗೆ 6th ಕಾಲೇಜ್ ಯಾವುದೋ ಒಂದು ಅಲಾಟ್ ಆಗಿರುತ್ತೆ. ಮಾಕ್ ಅಲಾಟ್ಮೆಂಟ್ ಅಲ್ಲಿ ನಿಮ್ಗೆ ಏನಾಗುತ್ತೆ, 6th ಕಾಲೇಜು ಅಲಾಟ್ ಆಗಬಹುದು. ಇಟ್ಸ್ ನಾಟ್ ಕನ್ಫರ್ಮ್, ಆಗಬಹುದು. ಇಲ್ಲಿ ಈ ಕಾಲೇಜಲ್ಲಿ ನಿಮ್ಗೆ ಸಿಗೋ ಅಂತ ಚಾನ್ಸಸ್ ಇದೆ. ಈ ಕಾಲೇಜಲ್ಲಿ ನಿಮ್ಗೆ ಸಿಗುವಂತ ಚಾನ್ಸಸ್ ಇದೆ. ಸೊ ಇದನ್ನ ನಾವು ಮಾಕ್ ಅಲಾಟ್ಮೆಂಟ್ ಅಂತ ಹೇಳ್ತೀವಿ. ಈ ಸಿಕ್ಕಿರೋ ಕಾಲೇಜು ಆಪ್ಷನ್ ಫಸ್ಟ್ ರೌಂಡ್ ರಿಸಲ್ಟ್ ಅಲ್ಲಿ ನಿಮ್ಗೆ ಮೇಲ್ಗಡೆ ಪ್ರಯಾರಿಟಿ ಕೊಡೋದು ಸಿಗ್ಬೋದು, ಕೆಳಗಡೆ ಪ್ರಯಾರಿಟಿ ಕೊಟ್ಟಿರೋದು ಕೂಡ ಸಿಗ್ಬೋದು. ಯಾಕೆ ಸರ್ ಹಾಗಾಗುತ್ತೆ? ಇಲ್ಲಿ ಮಾಕ್ ರೌಂಡ್ ಅಲಾಟ್ಮೆಂಟ್ ಆದ್ಮೇಲೆ ನೀವೇನ್ ಮಾಡ್ಬೋದು, ನಿಮ್ಮ ಏನೊಂದು ಆಪ್ಷನ್ ಎಂಟ್ರಿ ಮಾಡಿದೀರಾ ಅದನ್ನ ಇಲ್ಲಿ ಪ್ರಯಾರಿಟಿ ಕೊಟ್ಟಿದ್ದೀರಾ, ಅದನ್ನ ನೀವು ಚೇಂಜಸ್ ಅನ್ನ ಮಾಡಬಹುದು. ಸಪೋಸ್ ನೀವು 6th ಕಾಲೇಜ್ನ 10th ಕಾಲೇಜ್ ಆಗಿ ಮಾಡಿ 10th ಕಾಲೇಜ್ನ 6th ಕಾಲೇಜ್ ಆಗೋ ಮಾಡ್ತಕ್ಕಂಥ ಚಾನ್ಸಸ್ ಇದೆ. ಸೊ ಇದು ಎಲ್ಲಾ ವಿದ್ಯಾರ್ಥಿಗಳು ಮಾಡಿದಾಗ, ಇಫ್ ಆಲ್ ದ ಸ್ಟೂಡೆಂಟ್ ಮೋಸ್ಟ್ ಆಫ್ ದಿ ಟೇಕ್ 50% or 70% ಆಫ್ ದಿ ಸ್ಟೂಡೆಂಟ್ಸ್ have changed their priority and add some more colleges, ಅವ್ರು ಏನ್ ಮಾಡ್ಬೋದು, ಸ್ವಲ್ಪ ಕಾಲೇಜಸ್ ನ ಆಡ್ ಕೂಡ ಮಾಡ್ಬೋದು, 30 ಕಾಲೇಜ್ ಆಡ್ ಮಾಡ್ಬೋದು. ಸೊ ಈ ರೀತಿ ಚೇಂಜಸ್ ಮಾಡೋದ್ರಿಂದ ನಿಮ್ಗೆ ಸೆಲೆಕ್ಟ್ ಆಗಿರ್ತಕ್ಕಂತಹ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಸೆಲೆಕ್ಟ್ ಆಗ್ತಕ್ಕಂಥ ಕಾಲೇಜು ಸಿಗದೆ ಹೋಗ್ತಿರಕ್ಕಂತ ಚಾನ್ಸಸ್ ಕೂಡ ಇರುತ್ತೆ. ಸಿಗಬಹುದು, ಸಿಗದೇನೂ ಇರಬಹುದು. ವೆದರ್ ಯು ಮೇ ಗೆಟ್ ಇಟ್ ಇನ್ ದ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆರ್ ಯು ಮೇ ನಾಟ್ ಗೆಟ್ ಇಟ್ ಇನ್ ದ ಫಸ್ಟ್ ರೌಂಡ್ ಅಲಾಟ್ಮೆಂಟ್. ಇಟ್ಸ್ ಅಪ್ ಟು ದಿ ಸಿಸ್ಟಮ್, ಕಂಪ್ಯೂಟರ್ ಸಿಸ್ಟಮ್ ಅದು ಯಾವ ರೀತಿ ವರ್ಕ್ ಮಾಡುತ್ತೆ. ಅದು ಯಾವ ರೀತಿ ವರ್ಕ್ ಮಾಡುತ್ತೆ, ನಿಮ್ಮ ಒಂದು ಎಲ್ಲಾ ವಿದ್ಯಾರ್ಥಿಗಳು ಆಲ್ ದ ಸ್ಟೂಡೆಂಟ್ಸ್ ಯಾವ ರೀತಿ ಒಂದು ಅಲಾಟ್ಮೆಂಟ್ ಅನ್ನ ಒಂದು ಪ್ರಯಾರಿಟಿನ ಚೇಂಜಸ್ ಮಾಡ್ತಾರೆ, ಅಲ್ಲಿ ಚೇಂಜಸ್ ಆಗ್ತಕ್ಕಂತ ಚಾನ್ಸಸ್ ಇರುತ್ತೆ. ಸೊ ದಿಸ್ ಇಸ್ ಒನ್ ಥಿಂಗ್. ಸೊ ಮಾಕ್ ಅಲಾಟ್ಮೆಂಟ್ ಅಂದ್ರೆ ಏನು, ನಿಮ್ಗೆ ಯಾವ್ದೋ ಒಂದು ಕಾಲೇಜ್ ಅಲಾಟ್ ಆಗಿರುತ್ತೆ. ಸೊ ನಿಮ್ಗೆ ಅದು ಫಸ್ಟ್ ರೌಂಡ್ ಅಲ್ಲಿ ಸಿಗಬಹುದು, ಸಿಗದೇ ಇರಬಹುದು. ಯಾಕೆ ಸರ್? ಪ್ರಯಾರಿಟಿ ಚೇಂಜಸ್ ಅನ್ನ ನಾವು ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಮಾಡೋದ್ರಿಂದ. ಸರ್ ನನಗೆ ಯಾವ ಕಾಲೇಜು ಸಿಕ್ಕಿಲ್ಲ, ನನ್ 30 ಕಾಲೇಜ್ ಹಾಕಿದ್ದೀನಿ, ನನಗೆ 30 ಕಾಲೇಜಲ್ಲಿ ಒಂದು ಕಾಲೇಜು ಕೂಡ ಸಿಕ್ಕಿಲ್ಲ, ನಾನೇನ್ ಮಾಡ್ಬೇಕು? ಸೊ ನೀವು ಹಾಗಿದ್ರೆ ಪ್ರಯಾರಿಟಿ ಸರಿಯಾಗಿ ಕೊಟ್ಟಿಲ್ಲ ಅಂತ ಅರ್ಥ. ಆಗ ನೀವೇನ್ ಮಾಡ್ಬೇಕು ಅಂದ್ರೆ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಕಟ್ ಆಫ್ ಕೊಡ್ತಾರೆ. ಮಾಕ್ ಅಲಾಟ್ಮೆಂಟ್ ಅಲ್ಲಿ ಈ ವಿಲ್ ಗಿವ್ ಕಟ್ ಆಫ್. ಸರ್ ಏನ್ ಸರ್ ಕಟ್ ಆಫ್ ಅಂತ ಹೇಳಿದ್ರೆ, ನಾ ಆಲ್ರೆಡಿ ನಿಮ್ಗೆ ಕಟ್ ಆಫ್ ಅಂದ್ರೆ ಏನು ಅಂತ ಒಂದು ವಿಡಿಯೋನ ಮಾಡಿದ್ದೀನಿ. ಸೊ ದಯವಿಟ್ಟು ಆ ವಿಡಿಯೋನ ನೋಡಿ, ಗೊತ್ತಿಲ್ಲ ಅಂತ ಹೇಳಿದ್ರೆ. ಸೊ ಈ ಕಟ್ ಆಫ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್, ಓಕೆ, ಸೊ ಇಲ್ಲೇ ತಗೋತೀನಿ. ಸೊ ಇಲ್ಲಿ ಕಾಲೇಜಸ್ ಇದೆ, 60 ಸೀಟ್ಸ್ ಇದೆ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಯಾವ್ದೊಂದು ಕಾಲೇಜಲ್ಲಿ 60 ಸೀಟ್ಸ್ ಇದೆ. ಸೊ ಜನರಲ್ ಮೆರಿಟ್ಗೆ 25 ಸೀಟ್ಸ್, ಎಸ್ ಟಿಗೆ 4, ಎಸ್ ಟಿಗೆ 5, 3B 3, 3A 4. ಲೈಕ್ ವೈಸ್ ಏನಾಗುತ್ತೆ, ನಿಮ್ಗೆ ಅಲಾಟ್ಮೆಂಟ್ ಆಗ್ತದೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ 14, 2, ಸೊ ಎಷ್ಟಾಯ್ತು, 16, 20, 25, 29, 32. ಓಕೆ, ಇಲ್ಲಿ 8 ಸೀಟ್ಸ್ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ಸೊ ಈಗ ಈ ರೀತಿ ನಿಮಗೆ ಸೀಟ್ಸ್ ಇದೆ. ಓಕೆ, ನಂಬರ್ ಆಫ್ ಸೀಟ್ಸ್ ಇದೆ ಈ ಕಾಲೇಜ್ಗಳಲ್ಲಿ, ನಂಬರ್ ಆಫ್ ಸೀಟ್ಸ್ ಇದೆ. ಸೊ ಇಲ್ಲಿ
ಯಾವುದೋ ಒಂದು ಕಟ್ ಆಫ್ ಕೊಟ್ಟಿದ್ದಾನೆ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಜನರಲ್ ಮೆರಿಟ್ಗೆ 2211 ಅಂತ ಇದೆ. ಓಕೆ, ಈ 2211 ಅಂತ ಹೇಳಿದ್ರೆ 25th ಪರ್ಸನ್ ನೋಡಿ 1 2 3 4 5 6 ಲೈಕ್ ವೈಸ್ ಫಸ್ಟ್ ಬಂದವನಿಗೆ 500 ಇರ್ಬೋದು ರ್ಯಾಂಕಿಂಗ್ ಒಂದು ಫಸ್ಟ್ ಅಲಾಟ್ಮೆಂಟ್ ಮಾಡಿರೋನು. ಓಕೆ, ಯು ಕಾಂಟ್ ಸಿ ದಟ್ ಒನ್. ಓಕೆ, ಸೊ ಇಲ್ಲ ಬರೀತೀನಿ ನಾನು. ಸೊ ಫಸ್ಟ್ ಬಂದವನಿಗೆ 500 ರ್ಯಾಂಕಿಂಗು, ಸೆಕೆಂಡ್ 1000, ಥರ್ಡ್ ಬಂದವನಿಗೆ 1500 ಲೈಕ್ ವೈಸ್ ಬಂದಾಗ 25th ಹುಡುಗನಿಗೆ ಎಷ್ಟು ಬಂದಿದೆ ಅಂದ್ರೆ ರ್ಯಾಂಕಿಂಗು 2211. ಇದನ್ನೇ ನಾವು ಕಟ್ ಆಫ್ ಅಂತ ಹೇಳೋದು. ಸಪೋಸ್ ಇಲ್ಲಿ 3 ಜನ ಸ್ಟೂಡೆಂಟ್ಸ್ ಅನ್ಕೊಳ್ಳೋದು. ಓಕೆ, ಇದು ಕಟ್ ಆಫ್. ಓಕೆ, ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್ ಅಂದ್ರೆ ಗೊತ್ತಾಗ್ತಾ ಈಗ. ಇಲ್ಲಿ ST ಕ್ಯಾಟಗರಿಗೆ 11,450 ಬಂದಿದೆ ಅಂತ ಹೇಳಿದ್ರೆ 4th ಪರ್ಸನ್ 1 2 3 4 ಆ 4th ಪರ್ಸನ್ ನ ರ್ಯಾಂಕ್ ನ ನಾವೇನಂತ ಹೇಳ್ತೀವಿ, ಕಟ್ ಆಫ್ ಅಂತ ಹೇಳ್ತೀವಿ. ಓಕೆ, ಸೊ ಐ ಹೋಪ್ ಯು ಗಾಟ್ ಇಟ್. ಈಗ 3 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಟೇಕ್ ಫಾರ್ ಎಕ್ಸಾಂಪಲ್ ದಿಸ್ ಇಸ್ XYZ ಕಾಲೇಜ್. ಇದೇನು XYZ ಕಾಲೇಜ್. ಸೊ XYZ ಕಾಲೇಜು ಏನ್ ಮಾಡಿದಾನೆ, ಫಸ್ಟ್ ಸ್ಟೂಡೆಂಟ್ XYZ ಫಸ್ಟ್ ಆಪ್ಷನ್ ಅವನು ಏನ್ ಮಾಡಿದಾನೆ, ಫಸ್ಟ್ ಕಾಲೇಜನ್ನೇ ಕೊಟ್ಟಿದ್ದಾನೆ. ಸೆಕೆಂಡ್ ABC VV ಲೈಕ್ ವೈಸ್ PQR ಲೈಕ್ ವೈಸ್ ಎಸ್. ಬಟ್ ಸೆಕೆಂಡ್ ಸ್ಟೂಡೆಂಟ್ ಏನ್ ಮಾಡಿದಾನೆ, ಇವನ್ ರ್ಯಾಂಕಿಂಗ್ ಬಂದು 2100 ಇದೆ. ಬಟ್ ಇವನ್ ರ್ಯಾಂಕಿಂಗ್ ಏನಿದೆ 1900 ಇದೆ. ಟೇಕ್ ಫಾರ್ ಎಕ್ಸಾಂಪಲ್ ಇವನ್ನೇ ನಾವು ಈ ವ್ಯಕ್ತಿ ಅನ್ಕೊಳ್ಳೋಣ, 211 ಇವನು ರ್ಯಾಂಕಿಂಗ್ ಅಂತ ತಿಳ್ಕೊಳ್ಳೋಣ. ಬಟ್ ಈ ವ್ಯಕ್ತಿಗೆ ಎಷ್ಟು ಬಂದಿದೆ 1900. ಬಟ್ ಈ ವ್ಯಕ್ತಿ XYZ ನ 3ನೇ ಆಪ್ಷನ್ ಕೊಟ್ಟಿದ್ದಾನೆ. ಸೊ XYZ ಏನ್ ಮಾಡಿದಾನೆ, 3ನೇ ಆಪ್ಷನ್ ಕೊಟ್ಟಿದ್ದಾನೆ. ಇವನ್ ರ್ಯಾಂಕಿಂಗ್ ಬಂದು 3500. ಈ ವ್ಯಕ್ತಿ XYZ ನ ಫಸ್ಟೇ ಕೊಟ್ಟಿದ್ದಾನೆ, ಬಟ್ ಆದ್ರೂ ಕೂಡ ಆಗಿಲ್ಲ ಅವನಿಗೆ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಕಟ್ ಆಫ್ ಎಷ್ಟಿದೆ ಇಲ್ಲಿ 2211. ಏನು 2211. ಯಾವ ಸ್ಟೂಡೆಂಟು, ಎ ಸ್ಟೂಡೆಂಟು, ಅವನ ರ್ಯಾಂಕಿಂಗ್ ಎಷ್ಟಿದೆ 2211. ದಿಸ್ ಇಸ್ ದ ಲಾಸ್ಟ್ ಪರ್ಸನ್ ರ್ಯಾಂಕ್. ಅಬ್ಸರ್ವ್ ಮಾಡಿ, 25th ಪರ್ಸನ್ ಅವನು. ಯಾರೋ ಜನರಲ್ ಮೆರಿಟ್ ಅಲ್ಲಿ ಯಾರು, 25th ಪರ್ಸನ್ ಮಿಸ್ಟರ್ ಎ. ಸೊ ಅವನಿಗೆ ಏನಾಗಿದೆ, XYZ ಅಲಾಟ್ ಆಗಿದೆ. ಬಟ್ ಅವನ್ಗಿಂತ ಚೆನ್ನಾಗಿದೆ ರ್ಯಾಂಕಿಂಗು ಮಿಸ್ಟರ್ ಬಿದು ಎಷ್ಟು ರ್ಯಾಂಕಿಂಗು 1900. ಬಟ್ ಅವ್ನಿಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ, ABC ಅಲಾಟ್ ಆಗ್ಬಿಟ್ಟಿದೆ. ಬಟ್ ಅವ್ನಿಗೇನ್ ಬೇಕು, XYZ ಬೇಕು. ಈಗ ಏನ್ ಮಾಡ್ತೀರಾ, ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್ ಬಿಡ್ತಾರೆ. ದಿಸ್ ಇಸ್ ದ ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್. ನೋಡಿ ಮೇಲ್ಗಡೆ ನೋಡಿ, ಇದು ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್. ಸೊ ಇದು ನೋಡ್ಕೊಡಿ. ಸೊ ಇದು ನೋಡಿದಾಗ ನಿಮ್ಗೆ 2211 ಇರೋನ್ಗೆ XYZ ಕಾಲೇಜ್ ಆಗಿದೆ. ನಂದು 1900 ರ್ಯಾಂಕಿಂಗ್ ನನ್ನ ಕಾಲೇಜ್ ಆಗೇ ಇಲ್ಲ. ಸೊ ನಾನೇನ್ ಮಾಡ್ತೀನಿ, ನನ್ನ ಪ್ರಿಫರೆನ್ಸ್ ನ ಅಳಿಸ್ತೀನಿ. ಸೊ ಮಾರ್ಕ್ ಅಲಾಟ್ಮೆಂಟ್ ಆದಾಗ ಅಗೇನ್ ಐ ವಿಲ್ ಡಿಲೀಟ್ ಮೈ ಆಪ್ಷನ್ಸ್. ಅಗೇನ್ ಐ ವಿಲ್ ಪುಟ್ XYZ ಇನ್ ದ ಫಸ್ಟ್ ಪ್ಲೇಸ್. XYZ ಇನ್ ದ ಫಸ್ಟ್ ಪ್ಲೇಸ್. ಅವಾಗ ಏನಾಗುತ್ತೆ, ಒಂದು 1900 ರ್ಯಾಂಕಿಂಗ್ ಇರೋದ್ರಿಂದ ಡೆಫಿನೆಟ್ಲಿ ಈ ವಿಲ್ ಗೆಟ್ ಇನ್ ದ ಫಸ್ಟ್ ರೌಂಡ್. ಇಫ್ ಅವನಕ್ಕಿಂತ ಚೆನ್ನಾಗಿರೋ ರ್ಯಾಂಕಿಂಗ್ ಯಾರು ಇಲ್ಲ ಅಂತ ಹೇಳಿದ್ರೆ, ಸಪೋಸ್ 1800 ಬಂದಿರೋನು ಹಾಕಿರ್ತಾನೆ, ಅವಾಗ ಇವನ್ಗೂ ಸಿಗ್ದಿರ್ತಕ್ಕಂಥ ಚಾನ್ಸಸ್ ಇರುತ್ತೆ. ದಿಸ್ ಈಸ್ ಹೌ ಆಪ್ಷನ್ ಎಂಟ್ರಿ ವರ್ಕ್ಸ್. ಮಾರ್ಕ್ ಅಲಾಟ್ಮೆಂಟ್ ಆದ್ಮೇಲೆ ನೋಡಿ, ಇದು ನಾನು ಆಕ್ಚುಲಿ IFIM ಕಾಲೇಜ್ ಕಟ್ ಆಫ್ ತೆಗೆದಿರೋದು. ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್ ಫಸ್ಟ್ ರೌಂಡ್ ಕಟ್ ಆಫ್ ಡಿಫರೆನ್ಸ್ ನೋಡ್ಕೊಳ್ಳಿ. ಲಾಸ್ಟ್ ಇಯರ್ ನಾನು ಹಾಕಿರೋದು, ಸುಮ್ಮನೆ ಇಮ್ಯಾಜಿನರಿ ಫಿಗರ್ ಅಲ್ಲ. ಲಾಸ್ಟ್ ಇಯರ್ IFIM ಕಾಲೇಜ್ ನಾನು ಹಾಕಿರೋದು, ಸುಮ್ಮನೆ ನಿಮ್ಗೆ ಗೊತ್ತಾಗಲಿ ಅಂತ. ನೋಡಿ, ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಎಷ್ಟಿತ್ತು ಕಟ್ ಆಫ್, 3771. ಫಸ್ಟ್ ರೌಂಡ್ ಕಟ್ ಆಫ್ ಎಷ್ಟಾಯ್ತು, 4006. ಎಲ್ಲಾದ್ರೂ ಒಂದು 100-200 ಏನಾಗಿದೆ ಡಿಫರೆನ್ಸ್ ಅನ್ನ ನೀವು ಅಬ್ಸರ್ವ್ ಮಾಡಬಹುದು. ಇನ್ಕ್ರೀಸಿಂಗ್ ಆರ್ಡರ್ ಅಬ್ಸರ್ವ್ ಮಾಡಬಹುದು. ಇಲ್ಲೂ ಅಷ್ಟೇ, ಜನರಲ್ 2211 ಬಟ್ 2264 ಗೆ ಕಟ್ ಆಫ್ ಆಗಿದೆ. ಅಂದ್ರೆ ಸ್ಲೈಟ್ ಚೇಂಜಸ್ ಕೂಡ ಇಲ್ಲಿ ಅಬ್ಸರ್ವ್ ಮಾಡಬಹುದು. ಇದು ಯಾರಿಗೆ ವರ್ಕೌಟ್ ಆಗುತ್ತೆ ಅಂತ ಹೇಳಿದ್ರೆ, ರ್ಯಾಂಕಿಂಗ್ ಚೆನ್ನಾಗಿ ಬಂದಿರೋರಿಗೆ, ರ್ಯಾಂಕಿಂಗ್ ತುಂಬಾ ಚೆನ್ನಾಗಿ ಬಂದಿರೋರಿಗೆ ಈ ರೀತಿ ಚೇಂಜಸ್ ಅನ್ನ ನೀವೇನ್ ಮಾಡೋದು, ಆಪ್ಷನ್ ತುಂಬಾ ಇರುತ್ತೆ ನಿಮ್ಗೆ. ಫಸ್ಟ್ ರ್ಯಾಂಕ್ ಟು 10,000 ರ್ಯಾಂಕ್ ಅಥವಾ ಫಸ್ಟ್ ರ್ಯಾಂಕ್ ಟು 15,000 ರ್ಯಾಂಕಿಂಗ್ ಬಂದಿರೋರಿಗೆ ಸ್ವಲ್ಪ ಆಪ್ಷನ್ಸ್ ಜಾಸ್ತಿ ಇರುತ್ತೆ. ಸೊ ವಾಟ್ ಅಬೌಟ್ ಎಬೋವ್ 15,000 ಬಂದಿರೋರಿಗೆ ಏನ್ ಮಾಡಬೇಕು ಸರ್? ನಾನು MBA ಹೇಳ್ತಾ ಇದ್ದೀನಿ. ಅದೇ ರೀತಿ MCA ಬಂದಾಗ ಫಸ್ಟ್ ರ್ಯಾಂಕ್ ಟು 5,000 ರ್ಯಾಂಕಿಂಗು ಆಪ್ಷನ್ಸ್ ತುಂಬಾ ಇರುತ್ತೆ. ಎಬೋವ್ 5,000 ರ್ಯಾಂಕಿಂಗ್ ಬಂದವ್ರಿಗೆ ಆಪ್ಷನ್ ತುಂಬಾ ಕಡಿಮೆ ಇರುತ್ತೆ. ಅಂದ್ರೆ ಈ ರೀತಿ ಚೇಂಜಸ್ ಮಾಡೋದಕ್ಕಾಗೋದಿಲ್ಲ. ಸಪೋಸ್
ಕೆಲವೊಂದು ಸ್ಟೂಡೆಂಟು 30 ಕಾಲೇಜಸ್ ಸೆಲೆಕ್ಟ್ ಮಾಡಿದ್ದಾನೆ, ಬಟ್ 30 ಕಾಲೇಜಸ್ ಆಗಿಲ್ಲ. ಅವಾಗ ಏನ್ ಮಾಡ್ಬೇಕು ಅನ್ನೋ ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್ ಇಂದ ತೆಗಿಬೇಕು. ಸಪೋಸ್ ಅವ್ನ ರ್ಯಾಂಕಿಂಗು 26,500 ಬಂದಿದೆ, ಬಟ್ ಇವ್ನಿಗೆ ಯಾವ ಕಾಲೇಜು ಅಲಾಟ್ ಆಗಿಲ್ಲ ಇದೆ. ಸೊ ಏನ್ ಮಾಡಿ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿರುತ್ತಲ್ಲ, ಆ ರಿಸಲ್ಟ್ ಬಂದಿರತಕ್ಕಂತಹ ಕಟ್ ಆಫ್ ನ ಅಬ್ಸರ್ವ್ ಮಾಡಿ. ನೀವು 30 ಕಾಲೇಜ್ ಸೆಲೆಕ್ಟ್ ಮಾಡಿದ್ರಲ್ಲ, ಅದು ಜೊತೆಗೆ ಇನ್ನೊಂದು 10 ಕಾಲೇಜಿನ ನೋಡಿ. ನಿಮ್ಮ ರ್ಯಾಂಕಿಂಗಿಗೆ ರಿಲೇಟ್ ಆಗಿರ್ತಕ್ಕಂತಹ ಕಟ್ ಆಫ್ ಎಲ್ಲಿದೆ ಅಬ್ಸರ್ವ್ ಮಾಡಿ. ಅದನ್ನ ನೋಡ್ಕೊಂಡು ಅದನ್ನ ಏನ್ ಮಾಡಿ, ನೀವು ಅಗೇನ್ ಆಡ್ ಮಾಡಿ. ಆಬ್ವಿಯಸ್ಲಿ 30 ಕಾಲೇಜ್ ಸಿಗಲ್ಲ ನಿಮ್ಗೆ, ಅದು ಗೊತ್ತಾಗಿದೆ. ಸೊ ಅಗೇನ್ ಆಡ್ ಮಾಡಿ. ಅಥವಾ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸಪೋಸ್ ನೀವು ಸೆಕೆಂಡ್ ರೌಂಡ್ಗೆ ಹೋಗ್ತೀನಿ ಅಂತ ಹೇಳಿದ್ರೆ, ಇನ್ನೊಂದು ಹೇಳ್ಬಿಡ್ತೀನಿ. ಓಕೆ, ಸೊ ಇದು ಫಸ್ಟ್ ಮುಗಿಸ್ತೀನಿ, ಆಡ್ ಮಾಡಿ. ಇಲ್ಲ ಸರ್ ನಾನು ಸೆಕೆಂಡ್ ರೌಂಡ್ಗೆ ಹೋಗಲ್ಲ, ಎಲ್ಲೂ ಹೋಗಲ್ಲ, ನಾನೇನ್ ಮಾಡ್ತೀನಿ 31st ಕಾಲೇಜಿನ ಫಸ್ಟ್ ಆಪ್ಷನ್ ಹೋಗ್ಬಿಡ್ತೀನಿ. ಅವಾಗ ನೀವು ಸೆಕೆಂಡ್ ರೌಂಡ್ ಹೋಗಕ್ಕಾಗಲ್ಲ. ಯಾಕೆ ಸರ್? ಸೆಕೆಂಡ್ ರೌಂಡ್ ಹೋಗ್ಬೇಕಾದ್ರೆ ಫಾರ್ ಎಕ್ಸಾಂಪಲ್ ಈಗ 20th ಕಾಲೇಜು ಈಗ ಸೆಲೆಕ್ಟ್ ಆಗಿದೆ ಅಂತ ತಿಳ್ಕೊಳ್ಳಿ ಫಸ್ಟ್ ರೌಂಡ್ ಅಲ್ಲಿ. ಓಕೆ, ಫರ್ಗೆಟ್ ಅಬೌಟ್ ಮಾರ್ಕ್ ಅಲಾಟ್ಮೆಂಟ್. ಅಗೇನ್ ಸೆಕೆಂಡ್ ರೌಂಡ್ ಹೋಗ್ಬೇಕು. ನನಗೆ 1 ರಿಂದ 19ನೇ ಕಾಲೇಜ್ ವರೆಗೆ ಯಾವ್ದಾದ್ರು ಕಾಲೇಜ್ ಸಿಗ್ಬೇಕು ಅಂದ್ರೆ ಸೆಕೆಂಡ್ ರೌಂಡ್ ಹೋಗಿ. ನೀವು 50 ಕಾಲೇಜಸ್ ಹಾಕಿರ್ತೀರಾ, ಅವಾಗ ಏನಾಗುತ್ತೆ, ಈ 20 to 50 ಕಾಲೇಜಸ್ ಅಂದ್ರೆ 30 ಕಾಲೇಜು ಆಟೋಮೆಟಿಕ್ ಆಗಿ ಡಿಲೀಟ್ ಆಗುತ್ತೆ. ಯಾವಾಗ ಸೆಕೆಂಡ್ ರೌಂಡ್ 2 ಹೋಗ್ತೀನಿ ಅಂತ ಹೇಳಿದ್ರೆ, ಬಟ್ ಪೇಮೆಂಟ್ ಅನ್ನ ಮಾಡ್ತೀರಾ. ನನಗೆ 6th ಕಾಲೇಜು ಅಥವಾ 15th ಕಾಲೇಜು ಯಾವ್ದೋ ಸಿಗ್ಬೇಕು ಸರ್, ನಾನೇನ್ ಮಾಡ್ತೀನಿ ಸೆಕೆಂಡ್ ರೌಂಡ್ ಹೋಗ್ತೀನಿ. ಇದನ್ನ ಬೇಕಾದ್ರೆ ನೀವೇನ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು ಅಥವಾ ಶಫಲ್ ಮಾಡ್ಬೋದು. ನೀವು 1 to 19 ಕಾಲೇಜ್ ಏನಿದೆ ಇದನ್ನೇನ್ ಮಾಡ್ಬೋದು, ನೀವು ಡಿಲೀಟ್ ಮಾಡ್ಬೋದು ಅಥವಾ ಅಗೇನ್ ಶಫಲ್ ಕೂಡ ಮಾಡ್ಬೋದು. ಬಟ್ 20th ಕೆಳಗಡೆ ಇರ್ತಕ್ಕಂಥದ್ದನ್ನ ನೀವು ಏನು ಮಾಡಕ್ಕಾಗೋದಿಲ್ಲ, ಅದು ನಿಮ್ಗೆ ಬರೋದೇ ಇಲ್ಲ. ಏನ್ ಸರ್, ಯಾಕೆ ಸರ್ ಅದು ಅಂತ ಹೇಳಿದ್ರೆ ಹೈಯೆಸ್ಟ್ ಪ್ರಯಾರಿಟಿ ಅಂತ ಹೇಳ್ತೀವಿ. ಪ್ರಯಾರಿಟಿ ಅಂದ್ರೆ ಏನು, ನನಗೆ ಈ ಕಾಲೇಜ್ ತುಂಬಾ ಇಷ್ಟ. ಸೊ ನಿಮಗೆ ಈ ಸಿಕ್ಕಿರೋ ಕಾಲೇಜ್ಗಿಂತ ಚೆನ್ನಾಗಿರೋ ಕಾಲೇಜು ಅಂದ್ರೆ ನೀವು ಕೊಟ್ಟಿರೋದು 1 to 19 ತಾನೆ. ಸೊ ಸಿಕ್ಕಿರೋ ಕಾಲೇಜ್ಗಿಂತ ಚೆನ್ನಾಗಿರೋದು 1 to 19. ಆಬ್ವಿಯಸ್ಲಿ ನಿಮ್ಗೆ ಇದೆ, ನಿಮ್ ಪ್ರಕಾರ 1 to 19 ಚೆನ್ನಾಗಿದೆ ಅಂತ. ಸೊ ಅದಕ್ಕೆ ಮಾತ್ರ ನೀವು ಕಾಂಪೀಟ್ ಮಾಡ್ಬೋದು ಎಲ್ಲಿ, ಆಪ್ಷನ್ ರೌಂಡ್ 2 ಅಲ್ಲಿ. ಬಟ್ ನಿಮ್ 20th ಗಿಂತ ಕಡಿಮೆ ಇದ್ರೆ ಡೆಫಿನೆಟ್ಲಿ ಆ ಕಾಲೇಜ್ ನೀವು ಜಾಸ್ತಿ ಪ್ರಿಫರೆನ್ಸ್ ಅನ್ನ ಕೊಟ್ಟಿಲ್ಲ ಅನ್ನೋ ಒಂದು ಇಮ್ಯಾಜಿನರಿ ಇದಕ್ಕೆ ನಾವು ಅಂದ್ರೆ ಕೆಗೆ ಬರುತ್ತೆ. ಸೊ ಹಾಗಾಗಿ ರೌಂಡ್ 2 ಹೋಗ್ತೀನಿ ಅನ್ನೋರು ಸ್ವಲ್ಪ ಯೋಚನೆ ಮಾಡಿ. ಸೊ ಈಗ ನೀವು ಮಾಡಬೇಕಾಗಿರೋದು ಇಷ್ಟೇ. ಸೊ ಐ ಹೋಪ್ ನಿಮಗೆ ಒಂದು ಐಡಿಯಾ ಬಂದಿದೆ ಅನ್ಕೋತೀನಿ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ಕೊಡ್ತಾನೆ. ಸಪೋಸ್ ನಿಮ್ಗೆ ಯಾವ್ದೋ ಒಂದು ಕಾಲೇಜ್ ಸೆಲೆಕ್ಟ್ ಆಗಿದೆ, 6th ಕಾಲೇಜು. ಸಪೋಸ್ ನಿಮ್ಗೆ ಫಸ್ಟ್ ಕಾಲೇಜೇ ಬೇಕು ಅಥವಾ ಸೆಕೆಂಡ್ ಕಾಲೇಜ್, ಥರ್ಡ್ ಕಾಲೇಜ್ ಯಾವ್ದಾದ್ರು ಒಂದು ಬೇಕು, ಅವಾಗ ನೀವು ಆ ಪರ್ಟಿಕ್ಯುಲರ್ ಕಾಲೇಜಲ್ಲಿ ನಿಮ್ಮ ಕ್ಯಾಟಗರಿ ಅಥವಾ ಜನರಲ್ ಮೆರಿಟ್ ಕಟ್ ಆಫ್ ನೋಡ್ಕೊಳ್ಳಿ. ನಿಮ್ಮ ರ್ಯಾಂಕಿಂಗ್ ಗಿಂತ ತುಂಬಾ ಕಡಿಮೆ ಇದೆ ಅಂತ ಹೇಳಿ, ಕಡಿಮೆ ಅಂತ ಹೇಳಿದ್ರೆ ಚೆನ್ನಾಗಿದೆ ಅಂತ ಅರ್ಥ. ನೋಡಿ 2211 ಅದಕ್ಕಿಂತ ಕಡಿಮೆ ಎಷ್ಟು 1900, ಬಟ್ 1900 ಚೆನ್ನಾಗಿದೆ ಅಂತ ಅರ್ಥ. 1900 ಚೆನ್ನಾಗಿದ್ದು ನೀವು ಆ ಫಸ್ಟ್ ಕಾಲೇಜಿನ ಇಲ್ಲೆಲ್ಲೋ ಥರ್ಡ್ ಆಪ್ಷನ್ ಕೊಟ್ಟಾಗ ನೀವೇನ್ ಮಾಡಿ ಅದನ್ನ ಫಸ್ಟ್ ಆಪ್ಷನ್ಗೆ ಚೇಂಜ್ ಮಾಡ್ಕೊಡಿ. ಯಾರು ರ್ಯಾಂಕಿಂಗ್ ತುಂಬಾ ಚೆನ್ನಾಗಿ ಬಂದಿರ್ತಕ್ಕಂಥವ್ರು, ಯಾರಿಗೆ ರ್ಯಾಂಕಿಂಗ್ ತುಂಬಾ ಚೆನ್ನಾಗಿ ಬಂದಿಲ್ವೋ ನೀವು ಕೂಡ ಚೇಂಜ್ ಮಾಡ್ಬೋದು. ನೀವೇನ್ ಮಾಡಿ ಕಟ್ ಆಫ್ ನ ನೋಡ್ಕೊಡಿ. ನಿಮ್ಮ ರ್ಯಾಂಕಿಂಗ್ಗೆ ಕಟ್ ಆಫ್ಗೆ ಎಲ್ಲಿ ಯಾವ ಕಾಲೇಜಲ್ಲಿ ತುಂಬಾ ನಿಯರೆಸ್ಟ್ ಇದೆ ಅದನ್ನ ಫಸ್ಟ್ ಆಪ್ಷನ್, ಸೆಕೆಂಡ್ ಆಪ್ಷನ್ ಕೊಡ್ತಾ ಬನ್ನಿ. ಹಾಗಂತ 30 ಕಾಲೇಜ್ ಕೊಟ್ಟು ಡಿಲೀಟ್ ಮಾಡ್ಬಿಡ್ಬೇಡಿ. ಮಿಕ್ಕಿದ ಕಾಲೇಜು ಕೂಡ ಕೆಳಗಡೆ ಇರಲಿ. ಇಲ್ಲ ಸರ್ ನಾನು ಸೆಕೆಂಡ್ ರೌಂಡ್ ಹೋಗ್ತೀನಿ ಅಂತ ಹೇಳಿದ್ರೆ ಈಗೇನಿದೆ ಹಾಗೆ ಬಿಡಿ. ಅದಕ್ಕೆ ಅಗೇನ್ ಒಂದಷ್ಟು ಕಾಲೇಜ್ಗಳನ್ನ ಆಡ್ ಮಾಡಿ. ನಿಮಗೆ ಯಾವ ಕಾಲೇಜ್ ನಿಮ್ಮ ರ್ಯಾಂಕಿಂಗ್ ನಿಯರೆಸ್ಟ್ ಯಾವ್ದಿದೆ ಅದನ್ನ ಸ್ವಲ್ಪ ಹತ್ತಿರ ಇಡೋದಕ್ಕೆ ಟ್ರೈ ಮಾಡಿ. ಸೊ ಇದು ಒಂದು ಮಾರ್ಕ್ ಅಲಾಟ್ಮೆಂಟ್ ನ ಬಗ್ಗೆ ಇರ್ತಕ್ಕಂಥ ಒಂದು ಇದು. ಸೊ ಲೆಟ್ ಅಸ್ ಹೋಪ್ ಫಾರ್ ದ ಬೆಸ್ಟ್. ನಾಳೆನೇ ರಿಸಲ್ಟ್ ಬರುತ್ತೆ ಮಾರ್ಕ್ ಅಲಾಟ್ಮೆಂಟ್, ಎಲ್ಲ ವೇಟ್ ಮಾಡೋಣ. ಸೊ ಅದು ಬಂದಾಗ ಅಗೇನ್ ನಾನು ನಿಮ್ಗೆ ಯಾವ ರೀತಿ ಪ್ರಯಾರಿಟಿನ ಚೇಂಜ್ ಮಾಡಬೇಕು ಅಂತ ಇನ್ನೊಂದು ವಿಡಿಯೋ ಮಾಡಿ ಹೇಳ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.